ಹೇಗಿತ್ತು ಮಾತಾಡ್ಸಿ ಇಷ್ಟ ಆಯ್ತಾ? ಸೂಪರ್ ಆಗಿತ್ತು, ಸಕ್ಕತ್ತಾಗಿ ಮಾಡಿದ್ರಲ್ಲ. ಓ ಎಷ್ಟು ಟ್ಯಾಲೆಂಟ್ ಇದೆ ನಮ್ಮ KCಯಲ್ಲಿ. ಎಲ್ಲಿ ಜೋಶ ಇಲ್ವಲ್ಲ ಒಂದು ಸ್ವಲ್ಪನೂ? ಸುಷ್ಮಾ ಯಾವ ಶೋ ನೋಡ್ತಾ ಇದ್ದೀರಾ ಇವಾಗ? ರೀಸೆಂಟ್ ಆಗಿ ಯಾವ್ದಾದ್ರು ಹೊಸ ಶೋ ಸ್ಟಾರ್ಟ್ ಮಾಡಿದ್ರ ನೋಡಕ್ಕೆ? ಬಿಗ್ ಬಾಸ್ ಆದ್ಮೇಲೆ ಏನ್ ನೋಡ್ತಾ ಇಲ್ಲ. ನಮಗೂ ಬಿಗ್ ಬಾಸ್ ಇಲ್ಲದ್ರೆ ಬೋರ್ ಆಗ್ಬಿಟ್ಟಿದೆ. ಬಿಗ್ ಬಾಸ್ ಪಾರ್ಟಿಸಿಪೆಂಟ್ಸ್ ಅಲ್ಲಿ ನಿಮ್ಗೆ ಯಾರಾದ್ರೂ ತುಂಬಾ ಇಷ್ಟನಾ? ತುಂಬಾ ಜನ ಅದರಲ್ಲಿ ಟಾಲ್ ಅಂಡ್ ಹ್ಯಾಂಡ್ಸಮ್ ರಂಜಿತ್ ದೇಶಪಾಂಡೆ. You know, right? He has a beautiful wife. Yeah, along with a beautiful wife, ತಮ್ಮ ಹರಿತವಾದ ಮಾತು ಮತ್ತು ವಿಶಿಷ್ಟ ಹಾಸ್ಯ ಶೈಲಿಯ ಮೂಲಕ ಕನ್ನಡಿಗರ ಮನೆಮಾತಾಗಿರುವ ರೆಡ್ FM ಮಾಜಿ RG ಬಿಗ್ ಬಾಸ್ ಮನೆಯ ಖ್ಯಾತ ಸ್ಪರ್ಧಿ ಮತ್ತು ಕಿರುತೆರೆಯ ಜನಪ್ರಿಯ ನಿರೂಪಕ ನಮ್ಮೆಲ್ಲರ ಪ್ರೀತಿಯ ನಿರಂಜನ್ ದೇಶಪಾಂಡೆ ಅವರಿಗೆ ವೇದಿಕೆಗೆ ಸ್ವಾಗತಿಸುತ್ತೇವೆ. ಜೋರ ಚಪ್ಪಳೆ ಬರ್ಲಿ. ನಿರಂಜನ್ ದೇಶಪಾಂಡೆ. ಥ್ಯಾಂಕ್ ಯು. ಏನ್ ಮಾಡಬೇಕು? ಒಂಚೂರು ಹೇಳಿದ್ರೆ ಎಲ್ಲರೂ ನಿಂತ್ಕೋತಾರೆ. ತಪ್ಪಂತ ಕರೆದ್ಬಿಟ್ರಲ್ಲ, ಕನ್ಫ್ಯೂಸ್ ಆಯ್ತು. ಎಸ್, ಏನ್ ಹೇಳ್ಕೊಡೋದು ಬೇಡ ಬೇಡ. ಓ ಹಂಗನ್ಬೇಕಾ? ಏನು ಹೇಳ್ಕೊಡೋದು ಬೇಡ ಬೇಡ ಅಂತಾನೆ ಇಷ್ಟು ಕರ್ಸ್ಕೊಂಡಿದ್ದಾರೆ ಇಲ್ಲಿ. ಥ್ಯಾಂಕ್ ಯು ವೆರಿ ಮಚ್. ಏನ್ ಮಾಡ್ಬೇಕು ನಾನು? ಆಕ್ಚುಲಿ ಓಕೆ, ಎಲ್ಲರಿಗೂ ನಮಸ್ಕಾರ. ಇನ್ನೊಂಚೂರು ಚಪ್ಪಳ ತೆಗೆದ್ರೆ ಇನ್ನೂ ಸ್ವಲ್ಪ ಖುಷಿ ಆಗುತ್ತೆ. ಶ್ರೀಧರ್ ಅವರು ಸ್ಟ್ಯಾಂಡ್ ಅಪ್ ಆದ್ಮೇಲೆ ನನ್ನ ಮಾತು ಕೇಳಕ್ಕೆ ಯಾರು ಇಂಟ್ರೆಸ್ಟ್ ಇರಲ್ಲ ಅಲ್ಲ. ಅದು ಅಮೆರಿಕಾ ಟೂರಲ್ಲಿ ಇದ್ವಿ ನಾವು, ಎಲ್ಲಾ ಕಡೆ ಓಡಾಡ್ತಾ ಇದ್ವಿ, ಎಲ್ಲಾ ಕಡೆ ಶೋಗಳು ಮಾಡ್ಕೊಂಡು ನಮ್ಮ ಬ್ಯಾಂಡ್ ಇತ್ತು, ನಮ್ಮ ಮ್ಯೂಸಿಕ್ ಅದು ಇದು ಎಲ್ಲ ಇತ್ತು. ಸೊ ಅದರ ಜೊತೆಗೆ ಈ ಎಲ್ಲ ಇಡೀ ಅಮೆರಿಕ ಸುತ್ತಾ ಇದ್ದೆ, ಈ ಎಲ್ಲೇ ಮಾತ್ರ ಬರಕ್ ಆಗ್ತಾನೆ ಇರ್ಲಿಲ್ಲ. ಯಾಕೋ ಗೊತ್ತಿಲ್ಲ. ನಮ್ಮ ಒಲಿ ಶಂಕರ್ ಯಾವಾಗ ಹೇಳೋರು, ಏನಯ್ಯ ಬರೋದನಯ್ಯ, ಇಲ್ಲಿ ಮಾತ್ರ ಬಂದಿರೋದಯ್ಯ ಅನ್ನೋರು. ಸೊ ಹೇಗಿದ್ರು ಇಲ್ಲೇ ಇದ್ನಲ್ಲ, ಹೇಳಿದೆ ಅಂಕಲ್ ಇಲ್ಲಿದ್ದೀನಿ ಅಂತ. ಇದಯ್ಯ ಕರ್ಸೇ ಆಗ್ಬಿಡ್ತಿದ್ದೀರಯ್ಯ ಅಂದ್ರು. ಅದು ಇಲ್ಲಿದ್ದಾರೆ ಅಂಕಲ್ ಮೋಸ್ಟ್ಲಿ ಡ್ರಾಮಾ ರೆಡಿ ಆಗ್ತಾ ಇರ್ಬೇಕು. ಅವ್ರ ಮನೆಯಲ್ಲೂ ಡ್ರಾಮಾ ಮಾಡ್ತಾ ಇರ್ತಾರೆ. ಆಕ್ಚುಲಿ ಹಂಗೂ ಹಿಂಗೂ ಮಾಡಿ ಕರ್ಸ್ಕೊಂಡ್ರು. ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಈ ತರ ಜಡ್ಜಾಗಿ ಕೂಡಿಸ್ಬಿಟ್ಟಿದ್ದಾರೆ. ನಾನು ಆಮೇಲೆ ಕೇಳ್ತಾರೆ ಏನ್ ಜಡ್ಜ್ ಮಾಡಬೇಕು, ನಮ್ದು ಸ್ಕಿಟ್ಗಳನ್ನ ನಡೀತಾರೆ ಜಡ್ಜ್ ಮಾಡಿ. ಸರಿ ಮಾಡ್ತೀನಿ, ಇಲ್ಲಿ ಬಂದು ಕೂತ್ಕೊಂಡೆ. ಇಲ್ಲಿ ಬಂದು ಕೇಳಿದೆ ಯಾವ್ದು ಜಡ್ಜ್ ಮಾಡ್ಲಿ, ಬೇರೆಲ್ಲ ನಾವು ಮಾಡ್ಕೊತೀವಿ, ಬೆಸ್ಟ್ ಆಕ್ಟರ್ ಮಾತ್ರ ನೀವು ನೋಡಿ ಅಂದ್ರು. ಹಾ ಸರಿ ಆಯ್ತು ಅಂತ ಹೇಳಿದೀನಿ. ಸೊ ನೋಡೋಣ ಏನೇನಾಗುತ್ತೋ. ಒಟ್ಟಲ್ಲಿ ನನ್ನ ಕಲಿಸ್ಕೊಂಡಿದ್ದಕ್ಕೆ ಮೊದಲನೇದಾಗಿ ಒಲಿ ಶಂಕರ್ಗೆ ತುಂಬಾ ಧನ್ಯವಾದಗಳು. ಅಂಡ್ ತುಂಬಾ ಕಡೆ ಬೇರೆ ಬೇರೆ ದೇಶಗಳಿಗೆಲ್ಲ ಹೋಗ್ತಾ ಇರ್ತೀನಿ. ಬಹಳ ಖುಷಿ ಆಯ್ತು ನನಗೆ. ಇವತ್ತು ಒಂದು ಹೊಸ ರೆವಲ್ಯೂಷನ್ ಸ್ಟಾರ್ಟ್ ಆಗಿದೆ ನಿಮ್ಮಲ್ಲಿ. ಮ್ಯಾಡ್ ಆರ್ಟ್ಸ್ ನೋಡಿ ನನಗೆ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಹೊಸ ಕಾನ್ಸೆಪ್ಟ್. ಹೌದಾ? ವಿ ವಾಂಟೆಡ್ ಟು ಟ್ರೈ ದಟ್. ಅದಕ್ಕೆ ಇಲ್ಲಿ ಮಜಾ ಟೆಂಟ್ ಅನ್ನೋದಕ್ಕೆ ಯಾವಾಗಲೂ ನಾಟಕೋತ್ಸವ ಅಂತ ಮಾಡಿ ಯಾವುದೋ ಒಂದು ಡ್ರಾಮಾ ಸರಿ ಇಲ್ಲ ಅಂತಂದ್ರೆ ಒಂದು ಗಂಟೆ ಕುತ್ಕೊಂಡು ಹೊರಗಡೆ ಬಂದು ನಾಯಿಗಳು ಮುಗಿಯುತ್ತಾ ಇದೆ. ಅದಕ್ಕೆ ಅವ್ರಿಗೆ ಅದನ್ನ ತೆಗಿಯೋದು ಅಂತಂದಾಗ 30 ಮಿನಿಟ್ಸ್ ಮಾಡಿ ತಲೆನೋವಿದ್ರೆ 30 ಮಿನಿಟ್ಸ್, ಆಮೇಲಿಂದ ಮ್ಯಾಡ್ಯಾಕ್ಸ್. ಇಲ್ಲ ಆಕ್ಚುಲಿ ಅದೇ ಅಕ್ಕ ಚೆನ್ನಾಗಿಲ್ಲ ಅಂದ್ರೆ ಮ್ಯಾಡ್ಯಾಕ್ಸ್ ಅದು. ಬಟ್ ಇಲ್ಲಾಂದ್ರೂ ನಾಟಕ ಮಾಡಬೇಕು ಅಂದ್ರೆ ಹ್ಯಾವ್ ಟು ಬಿ ವೆರಿ ಮ್ಯಾಡ್. ಅದೇ ಮ್ಯಾಡ್ಲಿ, ರೂಟ್ಲಿ, ಡೀಪ್ಲಿ ಪ್ಯಾಷನೇಟೆಡ್, ಟು ಪುಟ್ ಇಟ್ ಇನ್ ಎ ನೈಸ್ ವೇ. ಬಟ್ ನಿಜವಾಗ್ಲೂ ಖುಷಿ ಆಗುತ್ತೆ. ಆಲ್ ಯಂಗ್ಸ್ಟರ್ಸ್, ನಾನು ಒಂದು 3 ದಿನದಿಂದ ಒಲಿ ಶಂಕರ್ ಮಾಡಿದ್ದೀನಿ. ಆಲ್ ಯಂಗ್ಸ್ಟರ್ಸ್, ನೀನು ಪ್ರಾಕ್ಟೀಸ್ ಮಾಡ್ತೀನಿಯಾ, ಡ್ರಾಮಾ ಮಾಡ್ತೀನಿಯಾ, ಎಲ್ಲರೂ ಬರೋದು. ನಾವೆಲ್ಲ 30 ವರ್ಷ ಆಯ್ತು ಬಂದು, ನೀವು ಇಲ್ಲ ನಾವು 3 ದಿನ ಆಯ್ತು ಬಂದು. ನಮ್ದೆಲ್ಲ ಫುಲ್ ಸಿಟಿಸನ್ಶಿಪ್ ನಿಂದ ಇಲ್ಲ, ನಮ್ಗೆ ಯಾವ ಕಾರ್ಡು ಇಲ್ಲ, ಆಧಾರ್ ಕಾರ್ಡ್ ಒಂದೇ ಇರೋದು, ಬಿಟ್ರೆ ಪಾಸ್ಪೋರ್ಟ್ ಅಂತ. ಬಟ್ ಇಲ್ಲ, ನಿಜವಾಗ್ಲೂ ಇದೆಲ್ಲದ್ರ ಮಧ್ಯ ಇಷ್ಟು ಡ್ರಾಮಾ ಗೇಮ್ ಎಲ್ಲ ಮಾಡಿ ಇಷ್ಟು ಚೆನ್ನಾಗಿ ಇನ್ನೂ ಇಟ್ಕೊಂಡಿದ್ದೀರಲ್ಲ ಕನ್ನಡ ಅನ್ನೋದನ್ನ, ಅದು ಖುಷಿ ಆಯ್ತು. ಹೆಚ್ಚಾಗಿ ಬೆಂಗಳೂರಿನಲ್ಲ ಇಷ್ಟು ಜನ ಡ್ರಾಮಾ ಅಂದ್ರೆ, ಇಲ್ಲಿ ಇಷ್ಟು ಜನ ಇದ್ದೀರಲ್ಲ ಸರ್, ಎಲ್ಲರೂ ಮೆಂಬರ್ಶಿಪ್ ಅವರೇನ? ಬೇಡ ಸುಮ್ಮನಿರಪ್ಪ, ಎಲ್ಲರೂ ಚರ್ಚಾಕಿದ್ದಾರೆ ಆಗ್ಲೇ ನನಗೆ ಅಲ್ಲಿ.
ಬಟ್ ಇಲ್ಲಿ ಇಲ್ಲ ಎಷ್ಟೊಂದು ಜನ ಮೆಂಬರ್ಶಿಪ್ ಇಲ್ಲದೆ ಯಾರೋ ಇದ್ರೆ ದಯವಿಟ್ಟು ಮೆಂಬರ್ ಆಗಿ. ಯಾರನ್ನ ಇದ್ದೀರಾ ಮೆಂಬರ್ಶಿಪ್ ಇಲ್ಲದೆ ಇರೋರು? ಅಲ್ಲ ದಯವಿಟ್ಟು ಕೈ ಎತ್ತ ಧೈರ್ಯ ಮಾಡೋದು ಹೋಗ್ಬೇಡಿ. ಕೈ ಎತ್ತಬೇಕಷ್ಟೇ ನಾವು ಸುಮ್ಮನೆ ಆಗಿ. ಬಟ್ ಆಕ್ಚುಲಿ ದುರಂತ ಮೂವಿ ಇಲ್ಲ ನೀವೇ ತೆಗಿದಾರೆ ಇವತ್ತು. ಏನು ಸರ್ ಇಷ್ಟು ಚೆನ್ನಾಗಿ ಕಾಣ್ತಾ ಇದ್ದೀರಿ. ಬೇರೆಯವ್ರು ಡ್ರೆಸ್ ಮಾಡಿ ಥ್ಯಾಂಕ್ ಯು ಫಾರ್ ಹ್ಯಾವಿಂಗ್ ಮಿ ಹಿಯರ್. ನೋಡೋಣ ಎಲ್ಲ ಆದ್ಮೇಲೆ ಸಾಧ್ಯ ಏನಾದ್ರು ಮಾತಾಡ್ತೀನಿ. ಇವಾಗ ಸದ್ಯಕ್ಕೆ ತಕ್ಷಣ ಕರೆದಿದ್ದಕ್ಕೆ ನಿಮ್ಮಲ್ಲೇ ಇಷ್ಟು ಟ್ಯಾಲೆಂಟ್ ಇರಬೇಕು. ನಾನೇನು ಬಂದು ಬಾತೆಕಾಯಿ ಮಾಡಿ ಸುಮ್ಮನಿದ್ದೀನಿ. ಎಲ್ಲ ಮುಗಿದ ತಕ್ಷಣ ಖಂಡಿತವಾಗ್ಲೂ ಒಂದು ಸ್ವಲ್ಪ ಮಾತಾಡ್ತೀನಿ. ಬಟ್ ಥ್ಯಾಂಕ್ ಯು ಫಾರ್ ಹ್ಯಾವಿಂಗ್ ಮಿ ಹಿಯರ್. ಸಂಕರ ಮಾಡ್ತಾರೆ ಅಂದ್ರೆ ನಮ್ಮ ಮನೆ ಪಕ್ಕ ಶೀಲಾ ಕವಿತಾ ನೋಡ್ದಂಗೆ ಆಗ್ತಾ ಇದೆ. ಏನೇ ಚೆನ್ನಾಗಿ ಏನೋ ಮಾಡ್ತಾ ಇಷ್ಟ ಆಯ್ತಾ ನೆಕ್ಸ್ಟ್ ಬಂದ್ರೆ ನೋಡಿ ಬಹಳ ನ್ಯಾಚುರಲ್ ಆಗಿದೆ ಮೇಡಮ್. ಸಕ್ಕರ ಮಾಡ್ದಾಗಿದೆ. ಥ್ಯಾಂಕ್ ಯು. ಮತ್ತೆ ಇನ್ನೊಂದು ಫಿಲ್ ಮಾಡಿದ್ದಕ್ಕೆ ಬಹಳ ಸಂತೋಷ. ಫಿಲ್ಲರ್ ಆಗಿದೆ ಸರ್. ಇವರಿಗೆ ಡೆಡಿಕೇಟೆಡ್ ಟೈಮ್ ಇದೆ, ಸೊ ಅದನ್ನ ಕಟ್ ಮಾಡಬೇಕಾಗಿದೆ ನಾನು ಈ ಟೈಮಲ್ಲಿ. ಬಿಕಾಸ್ ನಮಗೆ ನೆಕ್ಸ್ಟ್ಗೆ ವಿ ಹ್ಯಾವ್ 15 minutes ಟೈಮ್. ಹಿ ಈಸ್ ಗೋಯಿಂಗ್ ಟು ಮೇಕ್ ಥಿಂಗ್ಸ್ ರಾಕ್ ಹಿಯರ್. ಸೊ ಇದು ಜಸ್ಟ್ ಸ್ಯಾಂಪಲ್ ಅಪಟೈಸರ್ ಇದು. ಸೊ ಮುಂಚೆ ಬರೀ 15 minutes ಟೈಮ್ ಇದೆ. ಖಂಡಿತವಾಗಿ ನಾವು ಪ್ಲಾನ್ ಮಾಡ್ತೀವಿ. ಥ್ಯಾಂಕ್ ಯು. ಒಂದು ನಿಮಿಷ ಇರಿ, ನನ್ನ ಬಗ್ಗೆ ಅವ್ರು ಹೇಳ್ತಾರಂತೆ. ಅವರೇ ಅನೌನ್ಸ್ ಮಾಡಿದ್ರು. ಬಟ್ ನಾವು ಫಾರ್ಮಲ್ ಆಗಿ ಗೆಸ್ಟ್ ಅಂತ ಕರ್ಬಿಟ್ಟು ಫಾರ್ಮಲ್ ಆಗಿ ಇಂಟ್ರೊಡ್ಯೂಸ್ ಮಾಡ್ಬೇಕಲ್ಲ. ಸೊ ಲೆಟ್ಸ್ ವೆಲ್ಕಮ್ ಆರ್ ಡ್ಯಾಶಿಂಗ್ ರಾಕಿಂಗ್ ಸ್ಟಾರ್, ಮಲ್ಟಿ ಟ್ಯಾಲೆಂಟೆಡ್ ದೇಶಪಾಂಡೆ. ಈ ತರ ಸೌಲಭ್ಯ ರೈತರು ಸಿಕ್ಕಿಲ್ಲ. ನಾನೇ ಬೈಕ್ ಕೊಟ್ಬಿಟ್ಟೇನೆ ಹೇಳ್ರಿ ಅಂತ ಹೇಳ್ಬಿಟ್ಟು. ಓಕೆ, ಮೊದಲಿಗೆ ಎಲ್ಲರಿಗೂ ನಮಸ್ಕಾರ. ಇನ್ನು ಸ್ವಲ್ಪ ದೂರ ಹೋಗಿ ಆ ಕಡೆಯಿಂದ ಒಂದೇನ್ ಖುಷಿ ಅಂದ್ರೆ ಈ ಕಾರ್ಯಕ್ರಮದಲ್ಲಿ ಐ ಕ್ಯಾನ್ ಸಿ ಲಾಟ್ ಆಫ್ ಯಂಗ್ಸ್ಟರ್ಸ್. ಸಖತ್ ಖುಷಿ ಆಗ್ತಾ ಇದೆ ನಿಜವಾಗ್ಲೂ. ನಾನು 3 ದಿನದಿಂದ ಇರೋದೇ ಎಲ್ಲರಿಗಿಂತ ಯಂಗ್ಸ್ಟರ್ ಮನೆಯಲ್ಲಿ. ಸೊ ಇದಕ್ಕಿಂತ ಇನ್ನೇನು ಇಲ್ಲ. ನನಗೆ ಇದೇ ಖುಷಿ. ನನಗೆ ತುಂಬಾ ವಯಸ್ಸಾದವರು, ತುಂಬಾ ಸಣ್ಣ ಮಕ್ಕಳು, ಇವರಿಬ್ರು ಬಂದು ನನ್ನ ಮಾತಾಡ್ತಾರೆ. ನನಗೆ ನನ್ನ ಜೀವನದ ಸಾಧನೆ ಅಂತ. ಯಾಕೆ ಗೊತ್ತಾ? ಅವರೇ ನನ್ನನ್ನು ಸಾಕ್ತಾ ಇರೋದು. ಯಾಕೆ ಟಿವಿ ನೋಡೋದು ಅವರೇ. ಇನ್ ಮಿಕ್ಕವ್ರ ಮಧ್ಯದಲ್ಲಿ ಇರೋಲ್ಲ ಗೊತ್ತಾ ನನಗೆ. ವರ್ಕ್ ಫ್ರಮ್ ಹೋಮ್, ವರ್ಕ್ ಫ್ರಮ್ ಇದು ಕಾರ್, ವರ್ಕ್ ಫ್ರಮ್ ಬೇರೆ ಪಾಸಿಬಲ್. ಟಿವಿ ಮಾಡ್ತೀರಾ? ನಾವು ನೋಡಲ್ಲ ಬಿಡಿ. ಅಲ್ಲ ಇಟ್ಸ್ ಬಿನ್ ಸೋ ಮೆನಿ ಇಯರ್ಸ್. ಅದೇ ವಯಸ್ಸಾದ್ರು ನೋಡಿ, ಒಂದು ಬಿಡಲ್ಲಪ್ಪ ನಿಮ್ದು, ಎಲ್ಲ ನೋಡಿದೀನಿ ಅಂತ. ನನಗೆ ಇನ್ನೊಂದು ಜನ ಮಾತಾಡ್ಸರು ಅವಾಗಿಂದ, ನಿಮ್ದೆಲ್ಲ ನೋಡಿದೀವಿ ಅಂತ. ಖುಷಿ ಆಯ್ತು, ಥ್ಯಾಂಕ್ ಯು ಅಂತೆ. ಇನ್ನೊಬ್ರು ಎಲ್ಲ ಗಾಬರಿ ಹುಟ್ಟಿಸ್ಬಿಟ್ರು, ನಿಮ್ ವೈಫ್ನೂ ನೋಡಿದ್ವಿ ಅಂದ್ರು. ಅಯ್ಯೋ ಭಗವಂತನೇ ಅಂತ. ಸೊ ನೆಕ್ಸ್ಟ್ ಟೈಮ್ ಇಂದ ದಯವಿಟ್ಟು ನಿಮ್ಮನ್ನ ಟಿವಿಲಿ ನೋಡಿ, ನಿಮ್ಮ ಆಕ್ಟ್ ನೋಡಿ, ನಿಮ್ಮ ಶೋ ನೋಡಿದ್ವಿ ಅಂತ ಹೇಳಿ. ಇಲ್ಲ ಅನಾಯಾಸ ಗಾಬರಿ ಆಗ್ಬಿಡುತ್ತೆ ನನಗೆ. ಬಟ್ ಆದ್ರೂ ಇಲ್ಲಿ ಉತ್ತರ ಕರ್ನಾಟಕ ಒಂದು ಎಷ್ಟು ಇಲ್ಲ ಲೈಟ್ ಆನ್ ಆಡಿಯನ್ಸ್ ಆಲ್ವೇಸ್, ಬಿಕಾಸ್ ದೇ ಆರ್ ಮೈ ಲೈಟ್. ನನ್ನ ಜೀವನ ಬೆಳಗಿಸಿದ ಜ್ಯೋತಿಗಳಿದು. ಅವಾಗ ಅರ್ಥ ಆಗಲ್ಲ. ಸಾರಿ, ಒಂದು ನಿಮಿಷ ರೀ. ಇಲ್ಲಿ ತುಂಬಾ ವರ್ಷದಿಂದ ಇದ್ದು ಇಂಗ್ಲಿಷ್ ಅಲ್ಲಿ ಕಿತ್ತ ದವಾಕಿರೋ ಯಾರಿದ್ದೀರಾ ಪ್ಲೀಸ್ ಕೈಯಲ್ಲಿ? ರೆನ್ನನ್ ಮಾನ್ಸನ್ ಪ್ಲೀಸ್. ಯಾರಿದ್ರಿ? ನನ್ನ ಜೀವನವನ್ನ ಬೆಳಗಿಸಿದ ಜ್ಯೋತಿ ಇವರು. ಇದನ್ನ ಟ್ರಾನ್ಸ್ಲೇಟ್ ಮಾಡಿ ಯಾರು ಪ್ಲೀಸ್. ಒಂಚೂರು ಮೈಕ್ ಬಿಡಿ, ಅದನ್ನ ಕೈ ಎತ್ತಿ ಪ್ಲೀಸ್. ಅದು ವಿತ್ ಆಕ್ಸೆಂಟ್ ಇರಬೇಕು. ಸರ್ ನೀವು ಹೇಳ್ತೀರಾ? ಇವನೇ ಕೊಡಿ ಅವರಿಗೆ. ಓಕೆ, ಈಸ್ ಒನ್ ಆಫ್ ದ ಜಡ್ಜ್. ಲೆಟ್ ಅಸ್ ಜಡ್ಜ್ ಹಿಮ್. ಸರ್ ಹೇಳಿ. ಬೆಳಗ್ಗೆಲ್ಲ ರಾಮಾಯಣ ಕೇಳಿ. ನನ್ನ ಜೀವನವನ್ನು ಬೆಳಗಿಸಿದ ಜ್ಯೋತಿ ನೀವು. ಟ್ರಾನ್ಸ್ಲೇಟ್ ಮಾಡಿ ವಿತ್ ಆಕ್ಸೆಂಟ್. ನಾಟ್ US accent, sorry, UK accent, US accent. You are the one who enlightened my life.
ನನ್ನ ಜೀವನವನ್ನು ಬೆಳಗಿಸಿದ ಜ್ಯೋತಿ ನೀವು. ಫುಲ್ ಒಂದ್ ನಿಮಿಷ, ಯಾರು ನೋಡಿ ಅಲ್ಲಿ, ಯಾರು ಫಸ್ಟ್ ರ್ಯಾಂಕ್ ರಾಜು? ಯಾರು ಯಾರು? ಹಾ, ಓ ಜ್ಯೋತಿ ಅಂದ್ಬಿಟ್ಟು ಜ್ಯೋತಿ ಅಂತ ಹೇಳಂಗಿಲ್ಲ, ಜ್ಯೋತಿ ಇಂಗ್ಲಿಷ್ ಅಲ್ಲೇ ಹೇಳ್ಬೇಕು. ಸರ್ ಹೇಳಿ ಸರ್. ಓಕೆ, ಹೇಳಿ ಮೇಡಮ್, ನೀವೇ ಹೇಳಿ ಮೇಡಮ್. ಗೋ ದಿವ್ಯಾ. ಮೈ ಗಾಡ್, ಎಸ್ ಭವ್ಯ, ನೀವು ಮೇಡಮ್ ಮೆರಿಟ್ ಅಲ್ಲಿ ಬಂದಿದ್ದ ಯೋಸ್ಗೆ ಡಿಪೆಂಡೆಂಟ್ ವೀಸಾ. ಹಾ, ಸ್ಟ್ಯಾಂಡ್ ಅಪ್ ಕಾಮಿಡಿ ಇವರೇ ಮಾಡ್ತಾರಲ್ಲ, ನಿಜವಾಗ್ಲೂ ನನ್ನ ಜೀವನವನ್ನು ಬೆಳಗಿಸಿದ ಜ್ಯೋತಿ. ಹಾ ಹೇಳಿ. You enlightened my life, Jyoti. ಏನ್ ಜ್ಯೋತಿ? ನೋ ಮೆರಿಟ್ ಇಲ್ಲ, ಡಿಪೆಂಡೆಂಟ್ ವೀಸಾ ಇಲ್ಲ, H1B ಇಲ್ಲ, ನಮಗೆ ಸಿಟಿಸನ್ ಬೇಕು ನಮಗೆ. ಇಲ್ಲಿ ಕೊಡಿ, just 16 years, my colleague. You are the one that lightens my life. Your life is the one that lightens my life. Your light is the one which lighted my life. Yeah. Repeat what you said in Kannada. ಏನಿಲ್ಲ ಮೇಡಮ್, ಕನ್ನಡದಲ್ಲಿ ಅಯ್ಯೋ ಈ 30 ವರ್ಷ ಆದವರು ಒಂದು 10 ವರ್ಷದೊಳಗೆ ಯಾರಿದ್ದೀರಿ ಬಂದಿರೋದು? ಮೇಡಮ್ ಇದು ಬೇಡ ಗಣಪಲ್ಲ ಇದ್ದಾರೆ. Can I have some lights on the audience, please? Lights on audience, please. ತ್ರಿವೇಣಿ, ಓ ಮೇಡಮ್, 3 ನದಿಗಳು ಸೇರೋದು. ಇವಾಗ ಇನ್ನೊಂದ್ಸಲಿ ಕೊಡಿ ಇಸ್ಕೊಂಡು ಎಲ್ಲರೂ ನೋಡಿ. ಅಲ್ಲ ಯಾಕೆಂದ್ರೆ ಭಯಂಕರ ಆಕ್ಸಿಡೆಂಟ್ ಅಲ್ಲಿ ವಾಪಸ್ ಮೇಡಮ್ ಒಂಚೂರು ನಿಂತ್ಕೊಳ್ಳಿ ಮೇಡಮ್ ಪ್ಲೀಸ್, ಎಲ್ಲರೂ ನೋಡ್ಲಿ ಅಂತ. ಬಹಳ ಸಂತೋಷ. ಓಕೆ, ಈಗ ಅಗೇನ್ ಮುರಳಿಯವ್ರಿಗೆ ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ಬೇಕು. ಒಳಗಡೆ ಒಂಚೂರು ಇದಾಗಿದೆಯಮ್ಮ, ಏನೋ ಮ್ಯಾನೇಜ್ ಮಾಡಮ್ಮ ಅಂದರು. ಸೊ ಅದಕ್ಕೋಸ್ಕರ ಐ ಆಮ್ ಮ್ಯಾನೇಜಿಂಗ್ ಮೈ ಸೆಲ್ಫ್. ಸೊ ಈಗ ಒಂದು ಚಿಕ್ಕ ಆಟ ಆಡೋಣ. ಓಕೆ, ಅದಕ್ಕಿಂತ ಮುಂಚೆ ಉತ್ತರ ಕರ್ನಾಟಕ ಒಂದು ಎಷ್ಟು ಜನ ಇದ್ದಾರೆ ಕೈ ಎತ್ತಿ. ಅವಾಗ ಅರ್ಥಕ್ಕೆ ನಿಂತೋಗಿತ್ತು. ಎಸ್ಸಲಿ ಕೇಳಿದ್ರು ಎತ್ತಕ್ ಬಾಲ್ ಮಂದಿ ಅಂತಾರೆ ನಮ್ಮವರು. ಕಡಕ್ ರೊಟ್ಟಿ ಮಂದಿ ನಾವು. ಓಕೆ, ಮೈಸೂರು ಎಷ್ಟು ಜನ ಇದ್ದೀವಿ? ಬಂದಿದ್ದೀರಿ ಯಾರು ಹತ್ರ? ಹಾಸನ, ಶಿವಮೊಗ್ಗ, ನೋಡಿ ಶಿವಮೊಗ್ಗ ಇಲ್ಲ ಅಂದ್ಬಿಟ್ಟು ಹಾಸನದವರು 2 ಸಲ ಎತ್ತಾರೆ. ಇರೋದು ಮಂಡ್ಯ, ಮಂಡ್ಯದ ರೈತರು. ಓ ಶವಾಸ್. ಆಕ್ಚುಲಿ ನಂಗೊಂದು ಡೌಟ್ ಇದೆ, ಮುದ್ದೆ ಉಪ್ಸಾರ ಮಾಡ್ತೀರಾ ಇಲ್ಲಿ? ಮಾಡ್ತೀರಾ? ಅಲ್ಲ, ನಾನು ದೇವರನ್ನ ತಿನ್ನಲ್ಲ, ಇಲ್ಲಿ ಯಾರ ಮನೇಲೂ. ಯಾಕೆ ಅಂತ ಹೇಳ್ತೀನಿ ಕೇಳಿ. ಅಲ್ಲ ತಿಂತೀನಿ ಇಲ್ಲ ಅಂತಿಲ್ಲ. ನಿನ್ನೆ ಒಬ್ರು ಮನೆಗೆ ಹೋಗಿದ್ದೆ, ಸ್ಯಾಂಡಿ ಅವ್ರಿಗೆ ಹೋಗಿದ್ದೆ. ಹೆಂಗಿದ್ರು ಇಲ್ಲಿ ತನಕ ಬಂದಿರಾ, ಬನ್ನಿ ಗೆಟ್ ಟುಗೆದರ್ ಇದೆ ಅಂಡ್ ಮೀಟ್ ಅಂಡ್ ಗ್ರೀಟ್ ಇದೆ ವಿತ್ ಸೆಲೆಬ್ ಬಂದು. ಓ ಹೌದಾ, ಯಾರು ಬರ್ತಾ ಇದೆ? ಅಲ್ಲ ನಿಮ್ಗೋಸ್ಕರ. ಸರಿ, ಒಂದ್ಸಲಿ ಯುಎಸ್ಗೆ ಬಂದ ನಾನು ಸೆಲೆಬ್ರಿಟಿ ಇರುತ್ತೆ ಮರ್ತೋಗ್ಬಿಟ್ಟಿರುತ್ತೆ. ಯಾಕೆಂದ್ರೆ ಯು ಆಕ್ಚುಲಿ ಯು ರಿಯಲಿ ಸಾರಿ ವಿ ಡೋಂಟ್ ವಾಚ್. ಏನ್ ಹಿಂಗ್ ಮರ್ಯಾದೆ ತೆಗಿತಾರಲ್ಲ ಇಲ್ಲಿ ಅಂತ. ಸೊ ಮರ್ತೇ ಹೋಗ್ಬಿಡುತ್ತೆ ನನಗೆ ಸೆಲೆಬ್ರಿಟಿ ಅಂತ. ಮೀಟ್ ಅಂಡ್ ಗ್ರೀಟ್ಗೆ ಹೋಗಿದ್ವಿ.
ಸುಮ್ಮನೆ ಹೆಂಗೆ ಏನೋ ಬಂತು, ಓ ಏನ್ ಮೇಡಮ್ ಸಾರಿ ಪುಡಿ ಚೆನ್ನಾಗಿದೆ ಅಂತೆ. ಓ 2 ವರ್ಷದಿಂದ ತಂದು ಇಟ್ಬಿಟ್ಟಿದ್ದೀನಿ. ಅಲ್ಲಿವರೆಗೂ ತಿನ್ಬಿಟ್ಟು ನಾನೇ ಹೇಳಿದ್ದೆ ಅಮ್ಮ ಮಾಡಿದ್ರು ತುಂಬಾ ಚೆನ್ನಾಗಿದೆ ಅಂತೆ. ಅಮ್ಮನೇ ಮಾಡಿದ್ದು 3 ವರ್ಷ ಆಯ್ತು ಕೆಲಸ. ಯಾರು ಸಾಂಸ್ಕೃತಿಕ ಚಟುವಟಿಕೆಯಲ್ಲಿ ಯಾರು ಆಯ್ತಾ ಅಂತ ಇಲ್ಲ. ಒಂದು ನಿಮಿಷ, ನಮ್ಮ ಸಂಘದ ಅಧ್ಯಕ್ಷರು ಶಶಿ ಅವರು ಹೇಳಿದ್ದಾರೆ. ಅವ್ರಿಗೆ ಯಾರು ಮಾತಾಡಲೇ ಇಲ್ಲ ಸರ್. ನೀವು ವೈಫಲ್ಲೆಲ್ಲ ಹೇಳಿದ್ದೀನಿ. ಹಾ ಕೇಳಿ, ನಾನು ಕೇಳಿದೆ. ಹೌದಾ ಪುಡಿಗೆಲ್ಲ ಇಲ್ಲ ನಿಮ್ದು ಕತೆ. ಅದಾದ್ರೆ ಇನ್ನೊಂದೇನೋ ಕೊಟ್ಟರು ತಿನ್ನಕ್ಕೆ. ಸರಿ ಅಂದ್ಬಿಟ್ಟು ತಿಂದೆ. ಇದು ಇನ್ನೊಬ್ಬರು ಮನೆಗೆ ಎಲ್ಲಿದ್ದು ಸಿಯಾಕರಲ್ಲಿ ಏನೋ ಉಪ್ಪಿಟ್ಟು ಅದೇನೋ ಕೊಟ್ಟರು. ಅವರೇ ಕಾಳು ಇವರೇ ಕಾಳಲ್ಲ ಇತ್ತು. ಅದನ್ನ ಒಂದು 15 ನಿಮಿಷ 20-30 ನಿಮಿಷ ಬಿಸಿ ಮಾಡಿಕೊಟ್ರು. ಸಕ್ಕದಾಗಿತ್ತು. ಏನ್ ಸರ್ ಹೆಂಗಿದೆ, ನೀವೇ ಮಾಡಿದ್ದು? ಇಲ್ಲ ನಮ್ಮ ವೈಫ್ ಮಾಡಿದ್ದು. ಎಲ್ಲಿ ಅವರು? ಇಲ್ಲ ಒಂದು 4 ತಿಂಗಳಾಯ್ತು ಬೆಂಗಳೂರಿಗೆ ಹೋಗಿದ್ದು. ಅಲ್ಲ ಇದು ಇಲ್ಲ ನಮ್ಮ ಇದೇ ಫ್ರೆಶ್. ಹೌದಾ ಸರಿ ಆಯ್ತು. ಅದಕ್ಕೆ ನನಗೆ ಇಲ್ಲಿ ಯಾರನ್ನ ಬನ್ನಿ ಸೇಮ್ ಇಂಡಿಯನ್ ಸ್ಟೈಲ್ ಫುಡ್ ಕೊಡ್ತೀವಿ ಅದು ಭಯ ಸರ್. ನನ್ನ ಟೈಮ್ ಆಯ್ತು ಸರ್. ಇಲ್ಲಿ ಸರ್ ಇನ್ನೊಂದೇ ಪ್ರೈಸ್ ಇದೆ ಕೊಡಿಸ್ಬಿಡ್ತೀನಿ. ಓಕೆ, ಬಹಳಷ್ಟು ಜನ ಇದ್ದೀರಾ. ಒಂದು ಚಿಕ್ಕ ಆಟ ಆಡೋಣ. ಕನ್ನಡ ರಸಪ್ರಶ್ನೆಗೆ ಎಷ್ಟು ಜನ ರೆಡಿ ಇದ್ದೀರಾ ಕೈ ಎತ್ತಿ. ನಾನು ಯಾರು ಕೇಳಲ್ಲ ಬಿಡಿ, ನಮಗೇನು ಗೊತ್ತು ಅಂತ. ಸಿನಿಮಾಗಳ ಬಗ್ಗೆ ಎಷ್ಟು ಜನ ಗೊತ್ತು? ಕನ್ನಡ ಸಿನಿಮಾ, ಹಳೆಯ ಸಿನಿಮಾ ಬಹಳ ಚೆನ್ನಾಗಿದೆ. ಓಕೆ, ನಾನು ಮುಂದೆ ಯಾರೆಲ್ಲ ಕೇಳಬೇಕು ಪ್ರಶ್ನೆ ಅವ್ರ ಕೈ ಎತ್ತಿ. ಎಲ್ಲರಿಗೂ ಕೈ ಎತ್ತಿದ್ದಾರೆ. ಇವರು ಬಿಟ್ಟು ಯಾರು ನಿಮ್ಮ ಸರ್ ನಿಮ್ಮ ಕಮಿಟಿ 100% ಡಿಸ್ಕ್ವಾಲಿಫೈಡ್ ಅವರು. ಓಕೆ, ಎತ್ತಿದೆ ನಾವು ಸೆಲೆಕ್ಟ್ ಮಾಡಬೇಕು, ಯಾಕೆಂದ್ರೆ ಅವಾರ್ಡ್ಗಳಿದೆ. ಕಂದ ನೀನ್ ಹೇಳ್ತೀಯಪ್ಪ, ಉಜ್ವಲ ಭವಿಷ್ಯಕ್ಕಾಗ್ತಿದೆಯಲ್ಲ. ನನಗೆ ಇಲ್ಲಿ ಮಕ್ಕಳೆಲ್ಲ, ನಾನು ಒಂದು ಶಿಕಾಗೋಲಿ ಇದೇ ತರ ಕನ್ನಡ ಸಮ್ಮೇಳನ ಹೋಗಿದ್ದು. ಸಾಕಾಗಿದ್ದು. ಮಕ್ಕಳೆಲ್ಲ ಏನ್ ನಾಟಕ ಮಾಡಿದ್ರು. ಈ ಕಡೆ ಕೃಷ್ಣ, ಈ ಕಡೆ ಭಾರತ, ಇಷ್ಟಿಷ್ಟು ಉದ್ದ ಡೈಲಾಗ್ ಏನು ಅದು ಫುಲ್. ಈಗ ಯಾವುದು ವಿಶ್ವರೂಪ ದರ್ಶನ ಆಕ್ಟೇ ಮಾಡ್ಬೇಕು ಒಂದು 20 ನಿಮಿಷ. ಗಾಬರಿ ಆಗೋದು, ಏನ್ ಗುರು ಇಂಡಿಯಾನೇ ಮಾಡಲ್ಲ ಮಕ್ಕಳು ಎಷ್ಟು ಚೆನ್ನಾಗಿ ಸಂಸ್ಕೃತ ಕನ್ನಡ ಮಾತಾಡ್ತಾರೆ ಅಂತ. ಅಲ್ಲಿವರೆಗೂ ಖುಷಿಯಾಗಿದೆ. ಲಾಸ್ಟ್ ಅಲ್ಲಿ ವಿಶ್ವರೂಪ ದರ್ಶನ ತೋರಿಸ್ತಾನೆ ಕೃಷ್ಣ. ಅವಾಗ ಅರ್ಜುನ ಹೇಳಪ್ಪ ಅಂತ ಆ ಮಾತು ಹೇಳ್ತಾ ಇದ್ದಂಗೆ ನನಗೆ ಅದಾದ್ಮೇಲೆ ಪಾರ್ಥ ಕೃಷ್ಣಂಗೆ ಹೇಳಿದ್ರು. ಯಾಕೆ ಕೃಷ್ಣ ಹೇಳಿದ್ರು? ನಾನು ಯಾವ ತರ ಕೃಷ್ಣನ್ ಕೇಳಿ ಹೇಳ್ಸ್ಕೊಂಡಲ್ಲ. ಆಮೇಲೆ ಸ್ಟೇಜ್ ಮೇಲೆ ಹೋಗಿ ಹಿಂಗೆ ಹೇಳಿದೆ, ನಮ್ಮ ಕನ್ನಡದ ಇದು ಅದು ಅಮ್ಮನ್ನು ಹಸಿ ಕಡ್ಡಿ ಕಸ ಕದ್ರು ನನ್ನ ಸ್ಟೇಜ್ ಮೇಲೆ. ಸರ್ ಏನಾದ್ರು ಹೇಳಿ ಸರ್. ನಾನು ಹೇಳಿದೆ, ನಿಜವಾಗ್ಲೂ ಮಕ್ಕಳೆಲ್ಲ ಬಹಳ ಖುಷಿ ಆಗ್ತದೆ. ಎಲ್ಲ ಓಕೆ, ಕೃಷ್ಣ ಅರ್ಜುನ್ ಕೇಳಿ ಮಾತ್ರ ಹೇಳಿಸ್ಬೇಕು. ಬರೀ ನೀವು ಯಾಕೆಲ್ಲ ವಿಕ್ರಮ್ ಮಾಡ್ಕೊಳ್ಳಿ, ಅದೊಂದನ್ನು ಕರೆಕ್ಟ್ ಮಾಡಿ ಇನ್ನು ಮಿಕ್ಕಿದೆಲ್ಲ ಸೂಪರ್ ಅಂತೆ. ಸೊ ಇಲ್ಲೂ ಅಷ್ಟೇ. ಓ ಇಲ್ಲೆಲ್ಲ ಪೇರೆಂಟ್ಸ್ ಯಾರು ಇಲ್ಲ, ಗ್ರ್ಯಾಂಡ್ ಪೇರೆಂಟ್ಸೇ ಜಾಸ್ತಿ. ಆಕ್ಚುಲಿ ಏನ್ ಗೊತ್ತಾ, ಓ ಇಲ್ಲ ಅದು ಇಲ್ಲ ಅಫೆಂಡ್ ಆಗ್ತಾರಲ್ಲ, ಫ್ಯಾಕ್ಟ್ರಿಸ್ಟ್ ಏನ್ ಮಾಡೋದು. ಬಟ್ ಆದ್ರೂ ಹೇಳ್ತೀನಿ, ನಾವೆಲ್ಲ ಇವತ್ತಿಗೆ ಏನೋ ಭಾಷೆ, ನಡೆ, ನುಡಿ, ಸಂಸ್ಕೃತಿ ಎಲ್ಲ ಕಲ್ತಿದೀವಿ ಅಂದ್ರೆ ನಮ್ಮ ಅಜ್ಜಿ ತಾತ ಇದ್ದಾನೆ. ನಮ್ಮ ಅಪ್ಪ ಅಮ್ಮ ಬಂದಾಗ ಹೋಗೋದಿಲ್ಲ. ಅವ್ರ ಮಾಡಿ ಕೆಲಸದವರು ವಾಪಸ್ ಬರೋರು. ಕೇಳಿದ್ರೆ ಬಿಸಿ ಪೇರೆಂಟ್ಸ್, ವರ್ಕಿಂಗ್ ಪೇರೆಂಟ್ಸ್, ಮೊಂಡು ಮಸಿ ಅನ್ನೋರು. ನಮಗೆ ಈ ಪ್ರಪಂಚ ಇದು, ಕಾಗೆ ಇದು, ಹೊಸು ಇದು, ಕೆಚ್ಚಲಿದು, ಹಾಲಿದು, ಹಾಲಿಂದ ಕಾಫಿ, ಕಾಫಿಯಿಂದ ಇದು ಹೇಳ್ಕೊಂಡಿದ್ದೆ ನಮ್ಮ ಅಜ್ಜಿ ತಾತ. ಸೊ ಐ ಲವ್ ಯು ಆಲ್ ಅಜ್ಜಿ ತಾತಾಸ್. ನಿಮ್ಮ ಮೊಮ್ಮಕ್ಕಳು ಯಾರನ್ನ ಫೋನ್ ಮಾಡಿದಾಗ ಯಾಕೆ ಶಾಮಿ ಅನ್ಬೇಡಿ, ದಯವಿಟ್ಟು ಕನ್ನಡದಲ್ಲಿ ಹೇಳಿ ಚೆನ್ನಾಗಿ ಹೇಳ್ಕೊಡಿ. ನೆಕ್ಸ್ಟ್ ಟೈಮ್ ಬಂದಾಗ ಎಲ್ಲ ಮುಂದೆ ಮಾತಾಡ್ತಾರೆ, ಇಷ್ಟ ಆಗುತ್ತೆ. ಓಕೆ, ಕ್ವಿಕ್ ಆಗಿ ಆಕಾಶ ಮಾಡಿ. ಯಾಕಂದ್ರೆ ಒಂದು ಆಸ್ಕರ್ ಅವಾರ್ಡ್ಸ್ ಇದೆ ನಿಮ್ಗೋಸ್ಕರ. ಯಾರನ್ನ ಕೈ ಎತ್ತಿ. ಎಸ್ ಸರ್, ಅವ್ರು ಕೊಡಿ ಮೈಕು. ಬೇರೆ ಯಾರು ಆನ್ಸರ್ ಮಾಡ್ಬಿಡಿ ದಯವಿಟ್ಟು, ಅವ್ರು ಒಬ್ಬರೇ ಮಾಡ್ಬೇಕು. ಸರ್ ಓಕೆ ಸರಿ ಇದೆ ಹೇಳಿ. ಸರಿ
ಸರ್ ನಾನು ನಿಮಗೆ ಮೈಕ್ ಚೆಕ್ ಮಾಡಕ್ಕೆ ಇಲ್ಲ, ಇಟ್ಸ್ ಆಲ್ವೇಸ್ ಗುಡ್ ಟು ಬಿ ರೆಡಿ. ಓ ಯಾ ನಿಮ್ಮನ್ನು ಕೇಳ್ತಾನೆ ಸರ್ ಒಂಚೂರು ನಿಂತ್ಕೊಳ್ಳಿ ಸರ್, ನನಗೆ ಕಾಣಿಸ್ತಾ ಇಲ್ಲ. ಓಕೆ, ಬೇರೆ ಯಾರು ಆನ್ಸರ್ ಮಾಡಿ, ಒಬ್ಬರೇ ಆನ್ಸರ್ ಮಾಡಬೇಕು ಸರ್. ಸ್ಪಾಟ್ ನಲ್ಲಿ ಹಾಕ್ತಾ ಇದೀರಪ್ಪ, ಬಹಳ ಭಯ ಆಗ್ತಾ ಇದೆ. ಸರ್ ಯು ಆರ್ ದ ಸ್ಪಾಟ್ ಲೈಟ್ ಆಫ್ LA. ಎಸ್. ಓಕೆ, ಬೇರೆ ಯಾರು ಆನ್ಸರ್ ಮಾಡಿ, ಗೊತ್ತು, ಎಲ್ಲರಿಗೂ ಗೊತ್ತಿದೆ ಆನ್ಸರ್ ಅಂತ. ಸರ್, ಕನ್ನಡದ ಸಿನಿಮಾ ರಂಗದಲ್ಲಿ ಕುಮಾರ್ ಅಂತ ಇರುವಂತ ಅದು ಎರಡನೇ ಹೆಸರು. ಕುಮಾರ್ ಅಂತ ಇರೋ ಹೀರೋ ಹೆಸರುಗಳು 10 ಜನದ ಹೆಸರು ಹೇಳಿ ಸರ್. ಒಂದು ನಿಮಿಷ ಬಂತು, ಎಲ್ಲರೂ ಸುಮ್ಮನೆ ಸರ್. ಓಕೆ, ರಾಜ್ಕುಮಾರ್, ಎಸ್, ಉದಯ್ ಕುಮಾರ್, ಕಲ್ಯಾಣ್ ಕುಮಾರ್, ಅದಕ್ಕೆ ಸುಸ್ತಾಗ್ತಾ ಇದೆ. ಒಂದು ನಿಮಿಷ, ಯಾರು ಹೇಳ್ಕೊಡ್ಬೇಡಿ, ಇದು ಒಬ್ಬೊಬ್ಬರಿಗೆ ಸಿಂಗಲ್ ಅವಾರ್ಡ್ ಇದು. ಸರ್ ಫಸ್ಟ್ ಇದೆ ಸರ್, ಪುನೀತ್ ಫಸ್ಟ್ ಇದೆ ಸರ್, ಫಸ್ಟ್ ಇದೆ ಸರ್. ಹೌದು, ರಾಜ್ಕುಮಾರ್, ಉದಯ್ ಕುಮಾರ್, ಕಲ್ಯಾಣ್ ಕುಮಾರ್, ಪುನೀತ್ ರಾಜ್ಕುಮಾರ್, ಶಿವರಾಜ್ ಕುಮಾರ್, ಶಿವಕುಮಾರ್. ಅದು ಪಪ್ಪಿ ಕೊಡೆ, ಒಂದು ಪಪ್ಪಿ ಕೊಡೆ ಹಾಡು ಸಖತ್ತಾಗಿದೆ. ದಾರಿ ತಪ್ಪಿದ ಮಗ ಹೋಗ್ಬೋದಾ ನೋಡಿ, ಅವ್ರ ಟೈಮ್ ಆಗೋದು ಒಂದೇ ಹೆಸರು ಹೇಳ್ಬಿಡಿ, ಮೂರು. ಎಷ್ಟಾಯ್ತು? 6 ಆಯ್ತು, ಇನ್ನು 4. ಓಕೆ, ಅವ್ರಿಲ್ಲ ಅಂದ್ರೆ ಬೇರೆ ಯಾರು ಹೇಳ್ತೀರಾ? ಶಶಿಕುಮಾರ್. ಓಕೆ, ಆಮೇಲೆ ಬೇಡ, ಒಂದು ನಿಮಿಷ ಮೈಕ್ ಅವ್ರು ಕೊಡಿ. 10 ಹೇಳಿ ನೋಡಿ, 10 ಅಂತ ಹೇಳಿ. ಎಸ್, ಫಸ್ಟ್ ಇಂದ राजकुमार, कल्याण कुमार, उदय कुमार, शिवराज कुमार, पुनीत राजकुमार, राघवेंद्र राजकुमार, शशि कुमार, राम कुमार, ಅಲ್ಲೇ ನಿಂತು ಹೋಯ್ತಲ್ಲ. ಯಾರು ಬೇಗ ನೀವು ಹೇಳ್ತೀರಾ? ಯಾರು ಮಕ್ಕಳು ಯಾರು ಹೇಳ್ತೀರಾ? ವಿನೋದ್ ರಾಜ್ಕುಮಾರ್ ಅಲ್ಲ ಮೇಡಮ್, ವಿನೋದ್ ರಾಜ್ ಅಷ್ಟೇ. ಅವ್ರ ಮನೇಲೇ ಗಲಾಟೆ ಆಗ್ತದೆ, ನೀವು ವಿನೋದ್ ರಾಜ್ಕುಮಾರ್ ಅಲ್ಲ. ಅಯ್ಯೋ, ರಿಯಲಿ ಏನೊಬ್ಬ ನಮಗೆ ಗೊತ್ತಿಲ್ಲ. ಹೋಗಿ 10 ಯಾರು ಹೇಳಿಲ್ಲ ಕೊನೆಗೂ ಅವಾರ್ಡ್ ಇಲ್ಲ. ಇದು ಹೆಂಗೆ ಗೊತ್ತಾ, ಈ ತಟ್ಟಂತ ಹೇಳ್ತಿರಲ್ಲ, ಈ ಪುಸ್ತಕ ನಮ್ಮಲ್ಲೇ ಉಳಿಯುತ್ತಿದೆ ಅಂತ, ಪ್ರಶಸ್ತಿಗಳೆಲ್ಲ ನಮ್ಮಲ್ಲೇ ಉಳಿಯುತ್ತಿದೆ, ಏನು ಮಾಡಕ್ಕಾಗ. ಇನ್ನೊಂಚೂರು ಕೇಳ್ಬೋದಾಗಿತ್ತು, ಬಟ್ ಮೌಲ್ಯರು ನೋಡಿ ದೂರದಲ್ಲಿ ಒಂದು ಗಲ್ ಇಟ್ಕೊಂಡು ನಿಂತು ಬಿಡೋರು. ಏನು ಸರ್, ಇನ್ನೊಂದು ಪ್ರಶ್ನೆ ಕೇಳಕ್ಕೆ ಹೇಗಿದೆಯಾ? ಇದೆಯಾ? ಅವ್ರನ್ನೇ ಆಚೆ ಕಳಿಸ್ಬೇಕಾ ಮೇಡಮ್? ಎಷ್ಟು ಹೊತ್ತಿಂದ ನಿಂತ್ಕೊಂಡು ನೀವು ಸಂದೇಶ ಕೊಡೋಣ ಅಂತ. ಓಕೆ, ಮುಂದಿನ ಪ್ರಶ್ನೆ. ಫಸ್ಟ್ ಕೈ ಎತ್ತಿ, ಇಲ್ಲ ಗೂಗಲ್ ಇಟ್ಕೊಳ್ತೀರ. ಓಕೆ, ಬನ್ನಿ ಹೇಳಿ. ಈಗ ಸ್ಟ್ಯಾಂಡ್ ಅಪ್ ಕಾಮಿಡಿ ಮುರಳಿ ಅವರಿಂದ ಬನ್ನಿ. ಇಲ್ಲ, ಖಂಡಿತವಾಗ್ಲೂ ಐ ಥಿಂಕ್ ಇನ್ನೊಂದು ಸ್ವಲ್ಪ ತರ ಪ್ಲಗ್ ತೆಗಿತಾರಂತೆ ಸ್ಕೂಲವರು. ಸೊ ರಿಸ್ಟ್ರಿಕ್ಷನ್ಸ್ ಇದೆ, ಹಾಗಾಗಿ ಒಳ್ಳೆಯದೇ ಇದು, ಚಿಕ್ಕದಾಗಿರಲಿ. ಯಾಕಂದ್ರೆ ಮುಂದಿನ ಸಲ ಎಕ್ಸ್ಕ್ಲೂಸಿವ್ ಆಗಿ ನಾವು ಬಂದು, ನಾನು ನನ್ನ ತಂಡ ಎಲ್ಲ ಬಂದು ನಿಮ್ಮನ್ನೆಲ್ಲ ರಂಜಿಸುವಂತ ಪ್ಲಾನ್ ಇದ್ದೀವಿ. ಅಫ್ಕೋರ್ಸ್ ನಮ್ಮ ದಾನಿಗಳು ಒಲಿಶಂಕರ್ ಅವ್ರ ತಂದೆ ಎಷ್ಟೊಂದ್ಸಲಿ ಕರೆದಿದ್ರು, ಈ ಸಲ ಫಸ್ಟ್ ಟೈಮ್ ಬಂದಿದ್ದೀನಿ. ನೆಕ್ಸ್ಟ್ ಟೈಮ್ ನಾವು ದೊಡ್ಡ ಕಾರ್ಯಕ್ರಮ ಇಲ್ಲಿ ಇಡಿಸ್ತೀರಂದ್ರೆ ಒಂದು ಮೊಮರೇನು ಅಗ್ರಿಮೆಂಟ್ ಅಲ್ಲಿ ಆಗ್ಬೇಕದು. ನಾನು ಯಾವುದು ನಂಬಲ್ಲ ಇದು. ಬಟ್ ಇಲ್ಲ, ಖಂಡಿತವಾಗ್ಲೂ ನೆಕ್ಸ್ಟ್ ಟೈಮ್ ಬಂದು ನಿಮ್ಮನ್ನೆಲ್ಲ ರಂಜಿಸ್ತೀನಿ. ಅಂಡ್ ಯಾರ್ಯಾರು ಬಂದು ಆಚೆ ಕಡೆ ಫೋನ್ ಬಂದ್ರು, ನನ್ನ ಕಾರ್ಯಕ್ರಮ ನೋಡಿದೀನಿ ಅಂತ ಹೇಳಿ ನನಗೆ ಒಂಥರ ಉತ್ತೇಜನ ಕೊಟ್ಟರು. ನೀವೆಲ್ಲರೂ ನನ್ನ ಹೃದಯದ ಅಂತರಾಳದಲ್ಲಿದ್ದೀರಾ. ಸೊ ಥ್ಯಾಂಕ್ ಯು ಸೋ ಮಚ್. ಅಂಡ್ ನಾನು ಸಾಕಷ್ಟು ನಾಟಕ ನೋಡಿದ್ದೆ, ಬಟ್ ಈ ತರ ಎಲ್ಲೋ ಇದ್ದು, ಹೊರ ದೇಶದಲ್ಲಿ ಇದ್ದು, ಬೇರೆ ಭಾಷೆ, ಬೇರೆ ನೆಲ, ಬೇರೆ ಜಲ, ಬೇರೆ ಜೆಟ್ ಇಲ್ಲದೆ ಇರುವಂತ ಜಾಗ. ಸೊ ಹಾಗಾಗಿ ಇಂಥ ಜಾಗದಲ್ಲಿ ಇದ್ದು ನೀವೆಲ್ಲ ಇಷ್ಟು ಚೆನ್ನಾಗಿ ಡ್ರಾಮಾ ಮಾಡಿದ್ದೀರಾ. ಹ್ಯಾಟ್ಸ್ ಆಫ್.
ಅದ್ಭುತವಾಗಿ ಖುಷಿ ಆಗ್ತಿದೆ ಅಂದ್ರೆ ಯಾವ ಕಾಲದಲ್ಲೂ ಆಕ್ಸೆಂಟ್ ಇರಲಿಲ್ಲ, ಅದು ನೋಡಿ ಇನ್ನೂ ಖುಷಿ ಆಯ್ತು. ಒಂದೇ ಒಂದು ಸ್ವಲ್ಪ ಆಕ್ಸೆಂಟ್ ಬಂತು, ಅವ್ರು ಯಾರೋ ಮಂತ್ರವಾದಿ ಅಂತ ಬಂದು ಅವ್ರ ಅಸಿಸ್ಟೆಂಟ್ಗೆ ಬರವಿತ್ತು, ಅದೊಂದು ಬಿಟ್ಟರೆ ಎಲ್ಲ ಚೆನ್ನಾಗಿತ್ತು. ಸೊ ಹೋಪ್ ಯು ನೋ ಹೂ ಇಸ್. ಸೊ ಥ್ಯಾಂಕ್ ಯು ವೆರಿ ಮಚ್ ಒನ್ಸ್ ಅಗೇನ್. ಜೈ ಕನ್ನಡಾಂಬೆ. ಎಲ್ಲರೂ ಒಂದ್ಸರಿ 1 2 3 ಅಂದಿದೆ, ಜೋರ ಕನ್ನಡ ಅಂತ ಹೇಳ. 1 2 3 ಕೇಳಿಸ್ತಾ ಇಲ್ಲ, ಸ್ಯಾಂಡಿ ಅವರು ಕೇಳಿಸ್ಬೇಕು. ಜೈ ಕನ್ನಡ ಆಗ್ಬೇಕಾ? ಅದು ಮುತ್ತಪ್ಪನ ಇದು ಇಲ್ಲಿ. 1 2 3 ಧನ್ಯವಾದಗಳು. ಥ್ಯಾಂಕ್ ಯು. ಥ್ಯಾಂಕ್ ಯು. ನಮ್ಮ KCA ಕಡೆಯಿಂದ ಒಂದು ಸಣ್ಣ ಕಿರುಕಾಣಿಕೆ ಅವರಿಗೆ. ನೀವೇ ಕೊಟ್ರ ಅಂತ ಏನು ಗಳಿಗೆ ಹೇಳಿದ್ನೋ ಫೀಲಿಂಗ್ ಅಂತ. ಸೊ ಚೆನ್ನಾಗಿ ಹೇಳ್ಕೊಂಡು ನನಗೆ. ಥ್ಯಾಂಕ್ ಯು. ನೋಡಿ ಸ್ವಾಮಿ ನಾವಿರೋದು ಹೀಗೆ, ಅರೆ ನೋಡಿ ಸ್ವಾಮಿ ನಾವಿರೋದು ಹೀಗೆ.